ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಶ್ವೇತಾ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮನೇಲಿ ನೋಡಿರ್ಬೋದು. ಅಪ್ಪ, ಈ ವೈಟಿ ಸವಾಸ ಬೇಡ, ಸಾಕು, ನನ್ನ ಚಾನಲ್ ಕೂಡ ಡಿಲೀಟ್ ಮಾಡ್ತೀನಿ, ನನ್ ಯೂಟ್ಯೂಬ್ ಸವಾಸನೆ ಬೇಡ. ಹೌದು, ಯಾಕಪ್ಪ ಈ ತರ ತಮ್ಮನೇಲಿ ಹಾಕ್ದೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಪ್ಪ ಅಂತ ಹೇಳಿದ್ರೆ, ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದೊಂದ್ಸತಿ ಯಾರಿಗ ಅನ್ಸಿದೆ ಈ ರೀತಿ ಈ ವೈಟಿ ಸವಾಸನೆ ಬೇಡ, ಸಾಕು, ಚಾನಲ್ ಡಿಲೀಟ್ ಮಾಡ್ಬಿಡೋಣ ಅಂತ ಯಾರಿಗ ಅನ್ಸಿದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಯಾಕೆ ಅನಿಸ್ತು ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಹಾಗಂತ ಚಾನಲ್ ಡಿಲೀಟ್ ಮಾಡ್ತಾ ಇಲ್ಲ. ಸೊ ಏನೋ ಅಂತಾರಲ್ಲ, ಒಂದು ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳಿ, ಆ ರೀತಿ ನಾನು ಬೇಡ ಅಂತ ಹೇಳಿ ಕೆಲವೊಂದ್ಸತಿ ಅನಿಸ್ತು. ಸೊ ಚಾನೆಲ್ ಡಿಲೀಟ್ ಮಾಡಿ ಬೇಡ, ಸುಮ್ಮನೆ ಏನಕ್ಕಿದೆಲ್ಲ ಅನ್ನೆಸೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳೋದು ಅಂತ ಅನಿಸ್ತು. ಸೊ ಡಿಲೀಟ್ ಮಾಡೋಣ ಅನ್ಕೊಂಡೆ. ಬೇಡ, ಯಾಕೆ ಡಿಲೀಟ್ ಮಾಡಬೇಕು, ಯಾರೋ ಗೊತ್ತಿಲ್ದಿರೋಂತಹ ವ್ಯಕ್ತಿಗೋಸ್ಕರ ನಾನು ಚಾನಲ್ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೇನು ಲಾಸ್ ಇಲ್ಲ, ಸೊ ನನಗೆ ಲಾಸ್ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಡಿಲೀಟ್ ಮಾಡಲಿಲ್ಲ. ಏನಪ್ಪ ಏನೇನೋ ಮಾತಾಡ್ತಿದ್ದಾರೆ ಅನ್ಕೋಬೇಡಿ, ಏನಿಲ್ಲ, ನಾನು ಇಷ್ಟೇನೆ ಟಾಪಿಕ್ ತಗೊಂಡಿದ್ದು. ಸೊ ನಾವೆಲ್ಲ ಇವಾಗ ಒಂದು ಹೆಣ್ಮಕ್ಳಾಗಿ ಎಲ್ರು, ನಾನು ಅಂತಲ್ಲ, ಕೆಲವೊಬ್ರು ಹೆಣ್ಮಕ್ಳು ಅವರ ಅಭ್ಯಾಸಕ್ಕೋಸ್ಕರನೇ ಇರಬಹುದು, ಇಲ್ಲ ಒಂದು ಏನೋ ನಾವು ಮನೇಲಿ ಸುಮ್ಮನೆ ಕುತ್ಕೋತೀವಿ, ಹೊರಗೆ ಹೋಗಿ ದುಡಿಯಕ್ಕಾಗೋದಿಲ್ಲ, ನಮ್ಮಿಂದ ಅಲ್ಪ ಸ್ವಲ್ಪ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಅರ್ನೆಲ್ಲ ಮಾಡ್ತಿದ್ದಾರೆ, ಮನೆಯಲ್ಲಿ ಅಂದ್ರೆ ಸೊ ತುಂಬಾ ಅಮೌಂಟ್ ತಗೋತಾ ಇದ್ದಾರೆ, ವಿಡಿಯೋ ಎಲ್ಲ ಹಾಕಿ, ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಶನ್ ಹಾಕಿ ಅಂತ ಹೇಳಿ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಂಗೆ ಮನೇಲೆ ಕುತ್ಕೊಂಡು ಏನ್ ಮಾಡೋಣ, ಈ ವೈಟಿ ಚಾನಲ್ ಸ್ಟಾರ್ಟ್ ಮಾಡಿ ಏನೋ ನಮ್ ಚಾನಲ್ ಮೋನೋ ಆಗ್ಬೋದು, ನಮಗೂ ದುಡ್ಡು ಬರ್ಬಹುದು, ಹೊರಗೆ ಹೋಗಿ ದುಡಿಯಕ್ಕಾಗಲ್ಲ ಅಂತ ನಮ್ಮಂತ ಹೆಣ್ಮಕ್ಳು. ಸೊ ಆ ಲಿಸ್ಟ್ ಅಲ್ಲಿ ನಾನು ಇದೀನಿ. ಏನೋ ಒಂದು ವೈಟಿ ಚಾನಲ್ ಓಪನ್ ಮಾಡ್ಕೋತೀವಿ, ಇಲ್ಲ ಹೊರಗೆ ಹೋಗಿ, ಯಾಕಪ್ಪ ಅಂದ್ರೆ ನಮ್ದೇ ಆದಂತಹ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಕೆಲವೊಂದ್ ಟೈಮ್ ಕೆಲವೊಬ್ರಿಗೆ ಅತ್ತೆ ಮಾವನ್ ನೋಡ್ಕೊಳೋ ಜವಾಬ್ದಾರಿ ಇರುತ್ತೆ, ಕೆಲವೊಬ್ರಿಗೆ ಮಕ್ಳು ನೋಡ್ಕೊಳೋ ಜವಾಬ್ದಾರಿ ಇರುತ್ತೆ. ಹೊರಗೆ ಹೋಗೆಲ್ಲ ದುಡಿಯೋ ಅಂತ ಬೇಡ ಅಂತ ಹೇಳಿ ಅಂತ ಇರ್ತಾರೆ ಮನೇಲಿ. ಸೊ ಆ ಕಾರಣದಿಂದ ಹೋಗಿರಲ್ಲ ಕೆಲವೊಬ್ರು. ಅವ್ರು ಮನೇಲೆ ಏನಾದ್ರು ಮಾಡ್ಕೊಂಡಂತ, ಕೆಲವೊಬ್ರು ಟೈಲರಿಂಗ್ ಮಾಡ್ತಾರೆ, ಕೆಲವೊಬ್ರು ಎಂಬ್ರಾಯ್ಡ್ರಿ ಮಾಡ್ತಾರೆ, ಕೆಲವೊಬ್ರು ಪ್ರಾವಿಷನ್ ಸ್ಟೋರ್ ಕೂಡ ಹಾಕೊಂಡಿದ್ದಾರೆ. ಮಹಿಳೆಯರು ಹೆಂಗಪ್ಪ ನಮ್ದು ಹೆಣ್ಮಕ್ಳು ಮೈಂಡ್ ಅಂತ ಹೇಳಿದ್ರೆ, ಅಡ್ಗೆ ಮಾಡೋದಷ್ಟೇ. ಕೆಲವೊಬ್ರದ್ದು ಏನಾಗುತ್ತೆ ಅಂದ್ರೆ, ಸಾಕಪ್ಪ ಅಡ್ಗೆ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಅನ್ಸುತ್ತೆ. ಕೆಲವೊಂದ್ ಟೈಮು ಸುಮ್ನೆ ತಿಂದು ತಿಂದು ಕುತ್ಕೊಳೋದೇನು, ಏನೋ ನಾವು ವೇಸ್ಟ್ ಅನ್ಸ್ಬಿಡುತ್ತಲ್ವಾ. ಸೊ ಏನಾದ್ರು ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೂ ಕೂಡ ಅವ್ರು ನೋಡಿ, ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಹೆಣ್ಮಕ್ಳಿಗೆ ಮನೆ ಮೇಂಟೆನೆನ್ಸ್ಗೆ ಅಂತ ಗಂಡ ಆದರೂ ಆಗ್ಲಿ, ಮನೆ ಯಜಮಾನ್ರು ಅಮೌಂಟ್ ಕೊಟ್ಟಾಗ ಸ್ವಲ್ಪ ಸೇವ್ ಮಾಡೋ ಗುಣ ತುಂಬಾನೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ. ಹಾಗೆ ಸೇವ್ ಮಾಡ್ಕೊಂತ ಇರ್ತಾರೆ, ಅದು ಒಂದು ಗುಣ. ನಮ್ಮ ಹೆಣ್ಮಕ್ಳದ್ ಏನಪ್ಪಾ ಅಭ್ಯಾಸ ಅಂತ ಹೇಳಿದ್ರೆ, ಸೊ ವೇಸ್ಟ್ ಆಗಿರ್ಬಾರ್ದು, ನಾವು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಲ್ವಾ ಅಂತ ಹೇಳಿ ಸ್ವಲ್ಪ ನಾವು ಏನೋ ಈ ಮನೆ ಕೆಲ್ಸದ ಜೊತೆ ಕಮಿಟ್ಮೆಂಟ್ಸ್ಗಳ ಜೊತೆ ಒಂದೊಂದ್ ಟೈಮ್ ನಮ್ದು ಮೈಂಡ್ ಫ್ರೆಶ್, ಏನೋ ಕೆಲವೊಂದ್ ಕಹಿ ಘಟನೆಗಳು ಮರೆಯೋಕೆ ಇರ್ಬೋದು, ಇನ್ನ ಏನೋ ನಮಗೆ ಗೊತ್ತಿರೋಂತ ಇನ್ಫಾರ್ಮೇಶನ್ ಕೆಲವೊಬ್ರು ಶೇರ್ ಮಾಡ್ಕೊಳೋದ್ ಖುಷಿ ಇರುತ್ತೆ, ಏನೋ ಒಂದು ಖುಷಿಗೋಸ್ಕರನೇ ಅಂತ ಇಟ್ಕೊಳ್ಳಿ. ಇನ್ನ ಕೆಲವೊಬ್ರು ಇನ್ನು ಖುಷಿಗೆ ಅಂತಾನೆ ಹೇಳಿದ್ರೆ ತಪ್ಪಾಗುತ್ತೆ. ಖುಷಿ ಕೆಲವೊಬ್ರು ಮಾಡಿದ್ರೆ, ಇನ್ನು ಕೆಲವೊಬ್ರು ತಮ್ಮ ಫ್ಯಾಮಿಲಿಲಿ ತುಂಬಾ ಕಮಿಟ್ಮೆಂಟ್ಸ್ಗಳು ಇರುತ್ತೆ. ಸೊ ಮನೆ ನಡ್ಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಒಬ್ರೇನೆ ಮನೆಯವ್ರ ಕೈಯಲ್ಲಿ ಮನೆ ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಇನ್ನು ಇವರು ಸಹ ಹೋಗಿ ಹೊರಗ್ ದುಡಿಯೋಂತ ಪರಿಸ್ಥಿತಿ ಇರಲ್ಲ. ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರೋಂತಹ ಏನೋ ಒಂದು ವಿದ್ಯೆ ಆಗಿರ್ಬೋದು, ಏನೋ ಒಂದು ಜ್ಞಾನ ಅಂತಾನೆ ಇಟ್ಕೊಳ್ಳಿ, ಅಡ್ಗೆ ಮಾಡೋದು ಸಹ ಒಂದು ಪರಿಣಿತರೆ ಇರ್ಬೋದು. ಅಡ್ಗೆದು ಅಂತ ನಾವು ಕೇವಲವಾಗಿ ನೋಡಕ್ಕಾಗಲ್ಲ. ಕುಕಿಂಗ್ ಚಾನಲ್, ಏನೋ ಒಂದು ಒಟ್ಟು ಚಾನಲ್ ಟೋಟಲಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ನಮ್ದು ಹೆಣ್ಮಕ್ಳು ಗುಣನೇ ಹಾಗೆ. ಆದ್ರೆ ಇತ್ತೀಚೆಗೆ ಏನಾಗ್ತಿದೇನಪ್ಪ ಅಂತ ಹೇಳಿದ್ರೆ, ಅದನ್ನ ಯಾರು ಕೆಲವೊಬ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಈ ವೈಟಿ ಚಾನಲ್ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಏನ್ ಮಾಡ್ತೀವಿ, ಚಾನಲ್ ಎಲ್ಲ ಓಪನ್ ಮಾಡ್ತೀವಿ, ವಿಡಿಯೋ ಹಾಕ್ತಿವಿ. ನಮ್ದು ಏನಂದ್ರೆ, ನಾವು ಯಾವ ಸೆಲೆಬ್ರಿಟಿಗಳು ಅಲ್ಲ, ಯಾವ ಬ್ಯೂಟಿ ಕ್ವೀನ್ಸ್ಗಳು ಅಲ್ಲ, ಏನೋ ಒಂದು ಸಾಮಾನ್ಯ ಮನುಷ್ಯರಾಗಿರೋದ್ರಿಂದ ನಮ್ಮ ವಿಡಿಯೋಗಳು ಅಷ್ಟಾಗಿ ವೈರಲ್ ಆಗಲ್ಲ. ಸೊ ಅದು ಕೆಲವೊಬ್ರು ನನ್ನಲ್ಲಿ ಇಷ್ಟಿಗಿರೋ ಯೂಟ್ಯೂಬರ್ಸ್ಗೆ ಅದು ಅನುಭವ ಆಗಿರ್ಬಹುದು ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಸೆಲೆಬ್ರಿಟಿಗಳದಾಗಿರ್ಬೋದು, ಒಂದು ಚಿರಪರಿತ ವ್ಯಕ್ತಿಗಳಾಗಿರ್ಬೋದು, ಒಂದು ಸಾಧನೆ ಮಾಡೋಂತ ವ್ಯಕ್ತಿಗಳದಾಗಿರ್ಬೋದು, ಒಂದ್ ವಿಡಿಯೋ ಹಾಕಿದ್ರೆ ಬೇಗ ವೈರಲ್ ಆಗ್ಬಿಡುತ್ತೆ. ಸೊ ಮೋನೋ ಕೂಡ ಅವ್ರ ಚಾನಲ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಯೂಟ್ಯೂಬ್ ಬಗ್ಗೆ ಅರ್ನ್ ಮಾಡ್ಬೇಕು, ಸ್ಯಾಲ್ರಿ ತಗೋಬೇಕು ಅಂದ್ರೆ ಏನು ಅಷ್ಟು ಸುಲಭವಾಗಿ ನಾವು ವಿಡಿಯೋ ಹಾಕ್ಬಿಡ್ತೀವಿ, ಅಮೌಂಟ್ ಬಂದ್ಬಿಡುತ್ತೆ ಅಂತ ಏನಲ್ಲ.
ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಯೂಟ್ಯೂಬ್ ಬರುತ್ತೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. 1000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು, 4000 ವಾಚ್ ಅವರ್ ಮಾಡ್ಕೋಬೇಕು. ಅದು ಸಾಮಾನ್ಯ ಗೊತ್ತೇ ಇದೆ ಬಿಡಿ, ನಾನು ಮತ್ತೆ ಹೇಳಕ್ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾವು 4000 ವಾಚ್ ಅವರ್ ಮಾಡ್ಕೊಳಕೋಸ್ಕರ ಎಷ್ಟು ಪರದಾಡ್ತಿರ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಇನ್ನು ಯಾವ ರೀತಿ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ, ಆಗ್ತಿರ್ತಾ ಇದ್ವಿ. ಇನ್ನು ಸಬ್ಸ್ಕ್ರೈಬರ್ಗೋಸ್ಕರ ಬೇರೆ ಲೈವ್ ಒಂದು ಆಪ್ಷನ್ ಅಂದ್ರೆ ಏನು ಅಂದ್ರೆ ಕೆಲವೊಂದು ವಿಡಿಯೋ ಕ್ಲಿಕ್ ಆಯ್ತು ಅಂದ್ರೆ ಓಕೆ, ಇಲ್ಲಾಂದ್ರೆ ನಾವು ಏನಂದ್ರೆ ಈಗ ಗೊತ್ತಿರ್ಬೋದು, ಇದು ಎಲ್ರಿಗೂ ಗೊತ್ತಿದೆ ಯೂಟ್ಯೂಬರ್ಸ್ಗೆ, ಈ ಲೈವ್ ಮಾಡೋದ್ರಿಂದ ವಾಚ್ ಅವರ್ ಬರ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದಕ್ಕೋಸ್ಕರ ಕೆಲವೊಬ್ರು ನಾನು ಸೇರಿಕೊಂಡು ಹೇಳ್ತಾ ಇದ್ದೀನಿ, ಕೆಲವೊಬ್ರು ಯಾರ ಮೇಲೆ ಏರಕ್ ಆಗಲ್ಲ ಯಾವ್ದಿದೆ. ಸೊ ನಾವು ಒಂದು ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅಂತ ಇಟ್ಕೊಳ್ಳೋಣ. ಸೊ ನಮ್ಮ ಫ್ರೀ ಟೈಮ್ ಅಲ್ಲಿ ವಿಡಿಯೋ ಮಾಡ್ಕೋತೀವಿ, ಫ್ಯಾಮಿಲಿ ನೋಡ್ಕೋತೀವಿ, ಪ್ರತಿಯೊಂದು ಎಲ್ಲ ಆದ್ಮೇಲೆ ಇದನ್ನ ವೈಟಿಗೆ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕ್ತಿವಿ ವೈಟಿಗೆ ನಾವು ಮಾಡ್ಬೇಕು ಅಂತ ಬಂದಾಗ, ಒಂದು ಹೆಜ್ಜೆ ಇಟ್ಟಿದೀವಿ ಅಂತ ಹೇಳಿದಾಗ ಅಷ್ಟು ಕಷ್ಟ ಪಡ್ತಾ ಇರ್ತೀವಿ, ಟೈಮ್ ಕೂಡ ಸೇವ್ ಮಾಡ್ಕೊಂತಿರ್ತೀವಿ. ಒಂದೊಂದ್ಸತಿ ಎಷ್ಟೇ ಸುಸ್ತಾದ್ರೂ ಕೂಡ ರೆಸ್ಟ್ ಮಾಡೋದ್ ಬೇಡ, ಏನೋ ಒಂದ್ ವಿಡಿಯೋ ಮಾಡೋಣ, ಏನೋ ಒಂದ್ ಲೈವ್ ಮಾಡ್ಕೊಳ್ಳೋಣ, ವಾಚ್ ಅವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ ಕುತ್ಕೊಂಡಿರ್ತೀವಿ. ಅದ್ರಲ್ಲಿ ಇವಾಗ ಇತ್ತೀಚೆಗೆ ಅನುಭವ ಪ್ರಕಾರ ಹೇಳ್ಬೇಕು ಅಂದ್ರೆ, ಈ ಲೈವ್ ಸ್ಟಾರ್ಟ್ ಮಾಡೋದು ಒಂಥರ ಪುಂಡಿ ಪೋಖ್ರಿಗಳ ಹಾವಳಿನೇ ಜಾಸ್ತಿ ಆಗಿದೆ ಲೈವ್ ಅಲ್ಲಿ. ಹೆಣ್ಮಕ್ಳ ಲೈವ್ ಅಲ್ಲಿ, ಗಂಡ್ಮಕ್ಳ ಲೈವ್ ಅಲ್ಲಿ ನೊಣ ಹೊಡಿಯೋರಿರಲ್ಲ, ಇನ್ನು ಹೆಣ್ಮಕ್ಳ ಲೈವ್ ಅಲ್ಲಿ ಏನೋ ಒಂದು ನಾರ್ಮಲ್ ಆಗಿ ಏನೋ ಡ್ರೆಸ್ ಮಾಡ್ಕೊಂಡು ಫ್ಯಾಷನ್ ಶೋ ನಾವೇನ್ ಕುತ್ಕೊಂಡಿರಲ್ಲ, ನಾರ್ಮಲ್ ಆಗಿ ಒಂದು ಡೀಸೆಂಟ್ ಆಗಿ ಹೇಗ್ ಕುತ್ಕೋಬೇಕೋ ಕುತ್ಕೊಂಡು ಒಂದು ಹೆಣ್ಮಕ್ಳು ಶಿಸ್ತಿಂದ ಕುತ್ಕೊಂಡು ಲೈವ್ ಮಾಡ್ತಾ ಇರ್ತೀವಿ. ಸೊ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಅಣ್ಣ ತಮ್ಮರು ಇಲ್ಲ ಅಂತಲ್ಲ, ಒಳ್ಳೆ ದೃಷ್ಟಿ ಅವಳಿಗೂ ಗೊತ್ತಿರುತ್ತೆ. ಕೆಲವೊಬ್ರು ಚಾನಲ್ ಇರುತ್ತೆ, ಕೆಲವೊಬ್ರು ಚಾನಲ್ ಇರಲ್ಲ. ಸೊ ಅವ್ರಿಗೆಲ್ಲ ಗೊತ್ತಿರೋ ಪ್ರಕಾರ, ಸೊ ಇವ್ರೇನೋ ಸಾಧನೆ ಮಾಡಕ್ ಹೊರಟಿದ್ದಾರೆ, ಪಾಪ ವಾಚ್ ಅವರ್ ಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಒಂದ್ ಒಳ್ಳೆ ಹೃದಯದಿಂದ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾರೆ. ಇನ್ನೂ ಕೆಲವೊಬ್ರು ಇದಾರೆ ಅಂದ್ರೆ ತುಂಬಾ ಹೇಳಕ್ಕೂ ಅಸಹ್ಯ ಅನ್ಸುತ್ತೆ, ಕೇಳಕ್ಕೂ ಅಸಹ್ಯ ಅನ್ಸುತ್ತೆ, ಅಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಯಾಕೆ ಆಗ್ತಾ ಇದಾರೆ ಅಂದ್ರೆ ಅವ್ರ ಮನಸ್ಥಿತಿನೂ ಆಗಿರುತ್ತೋ ಗೊತ್ತಿಲ್ಲ, ಅವ್ರು ಬೆಳೆದ್ ಬಂದ್ ರೀತಿನೇ ಆಗಿರುತ್ತೋ ಗೊತ್ತಿಲ್ಲ. ಸೊ ಅದ್ ಏನಾಗ್ಬಿಡುತ್ತೆ, ಅವ್ರೇನೋ ಅವ್ರ ಚಟಕ್ಕೋಸ್ಕರ ಅವ್ರು ಎಲ್ಲೋ ಕುತ್ಕೊಂಡ್ ಬ್ಯಾಡ್ ಕಮೆಂಟ್ಸ್ ಹಾಕಿದ ತಕ್ಷಣ ನಾವೇನ್ ಬ್ಯಾಡ್ ಆಗಿರಲ್ಲ. ಸೊ ನಮ್ಗೆ ನಾವೇನು ಅನ್ನೋದು ಗೊತ್ತಿರುತ್ತೆ, ನಮ್ ಫ್ಯಾಮಿಲಿಗೆ ನಾವೇನು ಅನ್ನೋದು ಗೊತ್ತಿರುತ್ತೆ, ಎಲ್ಲರಿಗಿಂತ ಹೆಚ್ಚಿಗೆ ಮೇಲಿರೋ ದೇವರಿಗೆ ನಾವೇನು ಅಂತ ಗೊತ್ತಿರುತ್ತೆ. ಇನ್ನ ನಮ್ಮ ನೇಮ್ ನ ಕೆಡಿಸ್ಬೇಕು ಅಂತಾನೇನೆ ಕೆಲವೊಬ್ರು ಗೊತ್ತಿಲ್ದರು ಮಾಡ್ತಾರೆ, ಗೊತ್ತಿದ್ದರು ಮಾಡ್ತಾರೆ. ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಳೋದು, ಲೈವಿಗೆ ಬಂದು ಹೆಣ್ಮಗಳು ಲೈವ್ ಮಾಡ್ತಿದ್ದಾಳೆ ಅಂದ್ರೆ ವರ್ಸ್ಟ್ ಆಗಿ ಅದೇನಂದ್ರೆ ಕಚ್ಚಡ ಲ್ಯಾಂಗ್ವೇಜು, ಒಂಥರ ಅವ್ ಹೇಳೋಕೆ ಅಸಹ್ಯ ಅವಾಚ್ಯ ಶಬ್ದಗಳಿಂದ ಕಾಮೆಂಟ್ ಮಾಡ್ತಾರೆ. ಅಲ್ಲ, ನಿಮಗೆ ಕಾಮೆಂಟ್ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಅದನ್ನೇ ಒಂದ್ ಒಳ್ಳೆ ಮನಸ್ಥಿತಿಲಿ ಬಂದೆ ಅಕ್ಕ ತಂಗಿ ಅಂತ ಮಾತಾಡಿದ್ರೆ, ನಾವು ಕೂಡ ಒಂದ್ ಹೆಣ್ಮಕ್ಳು ಕುತ್ಕೊಂಡಿದೀವಿ ಅಂದ್ರೆ, ಒಬ್ರದ್ದು ಏನೋ ಕಮೆಂಟ್ಸ್ ಬರ್ತಾ ಇದೆ ಅಂದ್ರೆ, ನಾವ್ ಯಾವಾಗ್ಲೂ ನೋಡಿ ನಮ್ಮ ಕನ್ನಡದ ಹೆಣ್ಮಕ್ಳು ಒಂದ್ ಕಮೆಂಟ್ ಏನಾದ್ರು ಬಂತೆ, ಹೇಳಿ ಬ್ರದರ್, ಹೇಳಿ ಸಿಸ್ಟರ್, ಈ ತರ ನಾವು ಉಪಯೋಗಿಸಿ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಅವ್ರಿಗೆ ಏನ್ ಸಿಗುತ್ತೋ ಫಸ್ಟ್ ಮೆಸೇಜ್ ಅಲ್ಲೇ ಬ್ಯಾಡ್ ಕಮೆಂಟ್ ನೋಡ್ತಾ ಇರ್ತಾರೆ. ಮದ್ವೆ ಆಗಿರುತ್ತೆ, ಮಗಳ ವಿಡಿಯೋ ನೋಡಿರ್ತಾರೆ, ಲೈವ್ ಅಲ್ಲೂ ನೋಡಿರ್ತಾರೆ, ಮದ್ವೆ ಆಗಿರುತ್ತೆ, ಮಕ್ಳಾಗಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಕತ್ತಲ್ಲಿ ತಾಳಿ ಕೂಡ ನೇತಾಡ್ತಿರುತ್ತೆ ನಮ್ದು. ಆರ್ ಯು ಮ್ಯಾರಿಡ್? ಐ ಲವ್ ಯು. ಆರ್ ಯು ಮ್ಯಾರಿಡ್? ಏನ್ ಅನ್ಕೊಂಡಿದ್ದಾರೆ? ಒಬ್ಳು ಹುಡುಗಿ ಲೈವ್ ಅಲ್ಲಿ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಏನು ಅವಳು ಶೋ ಕೂತಿರಲ್ಲ, ಅವಳಿಗೆ ಆದಂತಹ ಒಂದು ವಾಚ್ ಅವರ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಹೆಣ್ಮಕ್ಳು ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಿಟ್ರೆ, ನಾನು ಹೇಳ್ತಾ ಇದೀನಲ್ಲ, ಯಾರಿಗೂ ಸರಿ ಅನ್ಸುತ್ತೆ ಇಲ್ಲ ಗೊತ್ತಿಲ್ಲ, ಇನ್ ಯಾವ ಉದ್ದೇಶಕ್ಕೂ ಸಹ ನಮ್ಮ ವೈಟಿ ಚಾನಲ್ ಎಷ್ಟು ಜನ ಹೆಣ್ಮಕ್ಳು ಲೈವ್ ಮಾಡ್ತಾರೆ ಬೆಳಗ್ಗೆಯಿಂದ ಅಂದ್ರೆ, ಪಾಪ ನೈಟು ಕೆಲವೊಬ್ರು ವಾಚ್ ಅವರ್ ಆಗಲ್ಲ ಅಂತ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೋತಾರೆ. ಪಾಪ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ಲೈವ್ ಮಾಡ್ಕಂತಾನೆ ಕೆಲಸ ಮಾಡ್ತಾರೆ. ನಿಜ ಹೇಳ್ತೀನಿ, ಯಾವ್ದು ಮೋಜಿ ಮಸ್ತಿಗೋಸ್ಕರ ಲೈವ್ ಮಾಡ್ತಾ ಇರಲ್ಲ ನಮ್ಮ ಹೆಣ್ಮಕ್ಳು. ಸೊ ಕೇವಲ ಒಂದು ವಾಚ್ ಅವರ್, 4000 ವಾಚ್ ಅವರ್, ಸೊ ವಿಡಿಯೋ ವೈರಲ್ ಆಗಿರಲ್ಲ, ಲೈವ್ ಮಾಡೋದ್ರ ಮೂಲಕ ಒಬ್ರು ಒಳ್ಳೊಳ್ಳೆ ಸಪೋರ್ಟರ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕಷ್ಟೇ ಲೈವ್ ಸ್ಟಾರ್ಟ್ ಮಾಡ್ತಿದ್ದಾರೆ ಹೊರತು ಬಿಟ್ಟಿ ಶೋಕಿಗೆ ಮುಖ ತೋರಿಸ್ಕೊಂಡು ನಿಮ್ ಹತ್ರ ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೇಳಿಸ್ಕೊಂಡು ಕುತ್ಕೊಳಕ್ಕೆ ಯಾರು ಲೈವ್ ಮಾಡ್ತಾರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ಮನುಷ್ಯ ಅಂತ ಜನ್ಮ ಕೊಟ್ಟಿ ಈ ಆಕ್ಚುಲಿ ನಾನು ವಿಡಿಯೋ ಮಾಡ್ತಿರೋದೇ ಬ್ಯಾಡ್ ಕಮೆಂಟ್ ಮಾಡೋರಿಗೆ. ಸೊ ಅದು ಬ್ಯಾಡ್ ಕಮೆಂಟ್ ಮಾಡೋರಂತೂ ನಿಜ ಹೇಳ್ತೀನಿ, ವಿಡಿಯೋ ಅಂತೂ ನೋಡಿರಲ್ಲ. ಸೊ ಲೈವ್ ಸ್ಟಾರ್ಟ್ ಆಗ್ತಿದ್ದೀರಾ, ಒಬ್ಳು ಹೆಣ್ಮಗಳು ಲೈವ್ ಮಾಡ್ತಿದ್ದಲ್ಲ, ಬ್ಯಾಡಾಗಿ ಮಾತಾಡೋದ್ ಬಿಟ್ಟು ವಿಡಿಯೋ ನೋಡ್ದೆ ಸಪೋರ್ಟ್ ಮಾಡಿದೆ ಅಂತ ಮಾಡಲ್ಲ. ಆದ್ರೂ ಅದು ಎಷ್ಟು ಜನಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ, ಅವ್ರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಿದೀನಿ, ದಯವಿಟ್ಟು ಮೋಟಿವೇಶನ್ ಅನ್ಕೊಳ್ಳಿ, ದಯವಿಟ್ಟು ಬ್ಯಾಡ್ ಕಮೆಂಟ್ ಬಂತು ಅಂತ ಹೇಳಿ
ಬೇಜಾರಾಗಬಾರ್ದು ಅಂತ ಕೂಡ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಅದೊಂದೇ ಉದ್ದೇಶ ಕುತ್ಕೊಂತಿದ್ದಾರೆ, ಬಿಟ್ಟು ಶೋಕಿಗೆ ಯಾರು ಕುತ್ಕೊಳಲ್ಲ. ನೀವೇನೋ ಬ್ಯಾಡ್ ಕಮೆಂಟ್ ಮಾಡ್ತೀರಾ, ಓಕೆ, ಅದು ಇನ್ನು ಓವರ್ ಆಗಿ ಮಾತಾಡ್ತೀರಾ. ಕೆಲವೊಬ್ರು ಬ್ಯಾಡ್ ಕಮೆಂಟ್ ಬಂದ ರಿಯಾಕ್ಟ್ ಮಾಡಿ ಬೈತಾರೆ, ಕೆಲವೊಬ್ರು ಬೈಯಲ್ಲ, ಸೊ ಹೈಡ್ ಮಾಡಿ ಬಿಸಾಕ್ತಾರೆ. ಕೆಲವೊಬ್ರು ತಡ್ಕೊಳಕ್ ಆಗಲ್ಲ, ಸೊ ನಮ್ಮಂತ ಕೋಪಿಸ್ಟ್ರು ಏನ್ ಮಾಡ್ತೀವಿ, ಬೈದ್ ಬಿಡ್ತೀವಿ. ಸೊ ಬೈದ್ರೆ ಅದನ್ನ ಅವ್ರು ಇನ್ನೊಂಥರ ಬೈತಾರೆ. ಸೊ ಬೈದಾಗ ಅವ್ರ ಫ್ಯಾಮಿಲಿಗೂ ಕೆಟ್ಟ ಹೆಸರು, ಅಕ್ಕ ತಂಗಿರಿಗೂ ಕೆಟ್ಟ ಹೆಸರು, ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು. ಸೊ ಇವ್ರು ಮಾಡೋ ಒಂದು ಕಚ್ಚಡ ಬುದ್ಧಿಗೆ ಫ್ಯಾಮಿಲಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಸೊ ನಾನ್ ಹೇಳೋದಿಷ್ಟೇ, ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ನಂಗೂ ಬಂದಿದೆ. ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊತಿದ್ದಾರೆ, ಬ್ಯಾಡ್ ಕಮೆಂಟ್ಸ್ ಬರ್ತಿದ್ದಾರೆ. ನಾವು ಲೈವ್ ಅಲ್ಲಿ ಕೂತ್ಕೊಂಡಿರೋ ಫೋಟೋನೇ ತಗೊಂಡೋಗಿ ಸ್ಕ್ರೀನ್ ಶಾಟ್ ತಗೊಂಡು ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು, ಅದು ನಮ್ಮ ನೇಮಲ್ಲೇ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಬೇರೆ ಲೈವ್ಗೆಲ್ಲ ಕಚ್ಚಡ ಮೆಸೇಜ್ ಮಾಡ್ತಾರೆ. ಸೊ ಕೆಲವೊಬ್ರಿಗೆ ಗೊತ್ತಾಗ್ತಾ ಇದೆ, ಅವರು ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಹಾಗಂತ ಬ್ಯಾಡ್ ಕಮೆಂಟ್ಸ್ ಬಂತು, ಸೊ ನಾವು ಲೈವ್ ಮಾಡ್ತಾ ಇರೋದು ತಪ್ಪು, ವಿಡಿಯೋ ಮಾಡ್ತಿರೋ ತಪ್ಪು, ಡಿಲೀಟ್ ಮಾಡೋಣ ಚಾನಲ್ ಅಂತ ಎಷ್ಟೋ ನನ್ನ ಸಿಸ್ಟರ್ಸ್ ಚಾನಲ್ ಕೂಡ ಡಿಲೀಟ್ ಮಾಡಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾರೋ ಎಲ್ಲೋ ಕುತ್ಕೊಂಡು ಚಿನ್ನಿ ಪಾಸ್ ಮಾಡೋದ್ನ, ಎಲ್ಲೋ ಕುತ್ಕೊಂಡು ಬ್ಯಾಡ್ ಕಮೆಂಟ್ ಆಗ್ತಾ ಇದಾರೆ ಅಂತ ನೀವು ಇಲ್ಲಿ ತಲೆ ಕೆಡಿಸ್ಕೊಂಡು ನಿಮ್ಮ ಲೈವ್ ಸ್ಟಾಪ್ ಮಾಡೋದಾಗಿರ್ಬೋದು, ನಿಮ್ಮ YT ಚಾನಲ್ನ ಡಿಲೀಟ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದ್ ಬಿಡದೇ ಆಗಿರ್ಬೋದು, ಲೈವ್ ಬಿಡೋದಿರ್ಬೋದು, ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವೇನು ಅಂತ ಗೊತ್ತು, ನಿಮ್ಮ ಫ್ಯಾಮಿಲಿ ನೀವೇನು ಅಂತ ಗೊತ್ತು. ಯಾರೋ ಕಚ್ಚಡಗಳು ಮಾತಾಡ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಕೆಲವೊಬ್ಬರಿಗೆ ಬೈಬೇಕು ಅನ್ಸುತ್ತಾ, ಬೈಯಕ್ಕಾಗಲ್ವಾ, ಕೆಸರ ಮೇಲೆ ಕಲ್ಲಾಕ್ಬೇಡಿ. ಎಷ್ಟೇ ಬೈದ್ರೂ ಅವ್ರಿಗೆ ಬುದ್ಧಿ ಬರಲ್ಲ. ನಾನು ಕೂಡ ಬೈದ್ ನೋಡಿದೀನಿ, ಎಲ್ಲಾ ಮಾಡಿ ನೋಡಿದೀನಿ. ಸೊ ಅವರಿಗೆ ಬುದ್ಧಿ ಬರಲ್ಲ. ಬಂದೆ ಅವರಿಗೆ ಬುದ್ಧಿ ಬರಲ್ಲ. ಸೊ ಸಾರಿ, ಎಡಿಟಿಂಗ್ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಕಂಟಿನ್ಯೂ ಮಾತಾಡ್ತಾ ಇದೀನಿ ಅಷ್ಟೇ. ಸೊ ಅವರಿಗೆ ಬುದ್ಧಿ ಚೇಂಜ್ ಆಗಲ್ಲ. ನೀವು ಮಾತ್ರ ಯಾರ್ದಕ್ಕೋಸ್ಕರ YT ಚಾನಲ್ ಡಿಲೀಟ್ ಮಾಡೋದಿರ್ಬೋದು, ಸ್ಟಾಪ್ ಮಾಡೋದಾಗೋದು ಮಾಡಬಾರ್ದು. ಓಕೆನಾ? ನಾನು ಹೇಳೋದಿಷ್ಟೇ, ನಿಮ್ಮ ಸಿಸ್ಟರ್ಸ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಮ್ಮ ಕೆಲಸ ನೀವು ಮಾಡಿ. ನೀವು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇರ್ತೀರಾ, ಒಳ್ಳೆ ಲೈವ್ ಮಾಡ್ತಾ ಇರ್ತೀರಾ, ನಿಮ್ಮ ಪಾಡಿಗೆ ಮಾಡಿ. ಅದೇನೋ ನಾಯಿ ಬೊಗಳಿದ್ರು ಭೂಲೋಕ ಹಾಳಾಗಲ್ಲ ಅಂತಲ್ಲ, ಆ ರೀತಿ ಅಷ್ಟೇ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಹೇಳೋದಿಷ್ಟೇ, ನಿಮ್ಮ ಪಾಡಿಗೆ ಲೈವ್ ಮಾಡಿ, ವಿಡಿಯೋ ಮಾಡಿ, YT ಚಾನಲ್ ಬೆಳೆಸೋದು ನೋಡಿ. ಸೊ ದೇವರು ಅಂತ ನಿಧಾನೆ ನಮ್ಮ ಅದೃಷ್ಟನೂ ಬದಲಾಗ್ಬೋದು. ನಮಗೂ ಕೂಡ ಒಂದು ಒಳ್ಳೊಳ್ಳೆ ವ್ಯೂಸ್, ನಾವು ವಿಡಿಯೋ ಹಾಕಿದ ತಕ್ಷಣ ವ್ಯೂಸ್ ಬರಕ್ ಸಾಧ್ಯ ಇಲ್ಲ, ಲೈವ್ ಮಾಡಿದ ತಕ್ಷಣ ವೈರಲ್ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ಟೈಮ್ ಬೇಕಾಗುತ್ತೆ. ಸೊ ನಾವು ಕೂಡ YTಯಲ್ಲಿ ಏನೋ ಒಂದು ಸಾಧನೆ ಮಾಡಕ್ಕೆ ಅಂತ ಬಂದಿದ್ದೀವಿ. ಮೊದ್ಲು ನೀವು ಬ್ಯಾಡ್ ಕಮೆಂಟ್ ಮಾಡೋದ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಕೆಲವೊಬ್ರು ಏನಾಗಿದೆ ಅಂದ್ರೆ ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಕೆಲವೊಬ್ರು ಲೈವ್ ಅಲ್ಲಿ ನೋಡ್ಬಿಟ್ರೆ ಕೆಲವೊಬ್ರು ಅಳ್ತಿರ್ತಾರೆ, ಕೆಲವೊಬ್ರು ಬೈದಿರ್ತಾರೆ, ಕೆಲವೊಬ್ರು ಮೆಂಟಲಿ ಎಷ್ಟು ಅಪ್ಸೆಟ್. ನಾನೇ ಹೇಳ್ತೀನಲ್ಲ, 2 ವಾರದಿಂದ ನನಗೆ ಲೈವ್ ಮಾಡಕ್ ಇಷ್ಟ ಇರ್ಲಿಲ್ಲ, YT ಚಾನಲ್ ಮಾಡಕ್ ಇಷ್ಟ ಇದೆ, ಡಿಲೀಟ್ ಮಾಡ್ಬೇಕು ಅನ್ನೋ ತರ ಆಗ್ಬಿಟ್ಟಿತ್ತು. ಚಿನ್ನಿ ಡೋರ್ ತೆಗೆದು ಹಾಕಮ್ಮ, ಆ ರೀತಿ ಆಗಿತ್ತು. ಸೊ ನಾನು ಆಮೇಲೆ ಯೋಚನೆ ಮಾಡಿದೆ. ಸೊ ನಾನೇ ಒಬ್ಳಿ ಬುದ್ಧಿ ಹೇಳಲಾಗಿ ಈ ತರ ಮಾಡಬಾರ್ದಲ್ಲ ಅಂತ ಹೇಳಿ ನಾನು ಮತ್ತೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ನಿಮಗೆ ಹೇಳೋದಿಷ್ಟೇ, ಯಾವತ್ತೂ ಬೇರೆಯವ್ರಿಗೋಸ್ಕರ ನೀವು ಏನೋ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ. ನೀವು ಏನ್ ಸಾಧನೆ ಮಾಡ್ಬೇಕು ಅಂತಿದ್ದೀರಾ ಅದನ್ನ YT ಚಾನಲ್ ಅಲ್ಲಿ ಮಾಡಿ ಅಂತ ಹೇಳ್ತಿದ್ದೀನಿ. ಇಷ್ಟ ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.